ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. 1.5 ವರ್ಷದ ನಂತರ ಬಾಂಗ್ಲಾದಲ್ಲಿ ಭಾರಿ ಉದ್ವಿಗ್ನತೆ ಭುಗಿಲೆದಿದೆ, ಬೆಂಕಿ ಬಿದ್ದಿದೆ. ಭಾರತ ವಿರೋಧಿ ನಾಯಕ ಶರೀಫ್ ಉಸ್ಮಾನ್ ಹಾದಿ ಅಪರಿಚಿತರ ದಾಳಿಗೆ ಬಲಿಯಾಗಿದ್ದು, ಗುರುವಾರ ಸಂಜೆಯಿಂದ ದೊಡ್ಡ ದಂಗೆ ಎದ್ದಿದೆ. ಬಾಂಗ್ಲಾದ ಮೂಲಭೂತವಾದಿಗಳು, ದಂಗೆಕೋರರು ಭೀಕರ ಹಿಂಸಾಚಾರ ಮಾಡಿದ್ದಾರೆ. ಭಾರತದ ರಾಯಭಾರ ಕಚೇರಿ ಮೇಲೂ ಕೂಡ ದಾಳಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಟಿವಿ ಚಾನೆಲ್ ಕಚೇರಿಗಳನ್ನ ಧ್ವಂಸ ಮಾಡಲಾಗಿದೆ, ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಅಲ್ಪಸಂಖ್ಯಾತ ಹಿಂದೂಗಳ ಮೇಲೂ ಕೂಡ ದೌರ್ಜನ್ಯ ಶುರುವಾಗಿದೆ. ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ಆಗ್ತಾ ಇದೆ. ಭಾರತದ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಬಾಂಗ್ಲಾದಲ್ಲಿರೋ ಭಾರತದ ರಾಯಭಾರ ಕಚೇರಿ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಜಾರಿ ಮಾಡಿದೆ. ಬಾಂಗ್ಲಾ ಮತ್ತೊಮ್ಮೆ ನಾಗರಿಕ ಯುದ್ಧಕ್ಕೆ ತಿರುಗ್ತಾ ಇದೆ. ಅಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲೂ ಕೂಡ ಕೋಲಾಹಲ ಉಂಟು ಮಾಡಿದೆ. ಅಮೆರಿಕ ಕೂಡ ಪ್ರತಿಕ್ರಿಯೆ ಕೊಟ್ಟು ಹಾದಿ ಸಾವಿಗೆ ಸಂತಾಪ ಸೂಚಿಸ್ತೀವಿ ಅಂತ ಹೇಳಿದೆ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಕಳೆದ ವಾರ ಶರೀಫ್ ಉಸ್ಮಾನ್ ಮೇಲೆ ಅಪರಿಚಿತ ಬಂದೂಕುದಾರಿಗಳು ದಾಳಿ ಮಾಡಿದ್ರು. ಈ ಶರೀಫ್ ಹುಟ್ಟು ಭಾರತ ವಿರೋಧಿ. ಜುಲೈ ಕ್ರಾಂತಿ ಅಂದ್ರೆ ಹಸೀನಾ ಸರ್ಕಾರ ಬೀಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಹಸೀನಾ ಸರ್ಕಾರ ಬಿದ್ದ ಮೇಲೆ ತನ್ನದೇ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪಿಸಿ ಇನ್ಕ್ವಿಲಾಬ್ ಮೊಂಚೋ ಅನ್ನೋ ಹೆಸರನ್ನ ಕೊಟ್ಟಿದ್ದ. 32 ವರ್ಷದ ಈತ ಮುಂದಿನ ಬಾಂಗ್ಲಾ ಚುನಾವಣೆಯಲ್ಲಿ ಹಸೀನಾ ಪಕ್ಷ ಇರಲೇಬಾರದು ಅಂತ ಆಗ್ರಹ ಮಾಡ್ತಿದ್ದ. ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಸರ್ಕಾರ ರೂಪಿಸೋ ಕನಸನ್ನ ಕೂಡ ಕಂಡಿದ್ದ. ಈತ ಯಾವ ಮಟ್ಟಿಗೆ ಭಾರತ ದ್ವೇಷಿ ಅಂದ್ರೆ, ಈ ಹತ್ಯೆ ಆಗೋಕ್ಕೂ ಕೆಲವೇ ಗಂಟೆಗಳ ಮುಂಚೆ ವಿವಾದಿತ ಪೋಸ್ಟ್ ಒಂದನ್ನು ಹಾಕೊಂಡಿದ್ದ. ಈಶಾನ್ಯ ರಾಜ್ಯಗಳನ್ನೆಲ್ಲ ಬಾಂಗ್ಲಾಗೆ ಸೇರಿಸಿ, ಕಾಶ್ಮೀರ ಪಂಜಾಬನ್ನ ಪಾಕಿಸ್ತಾನಕ್ಕೆ ಸೇರಿಸಿ ಅಂತ ಪೋಸ್ಟ್ ಹಾಕಿದ. ಈತನ ಪ್ರಚಾರದ ಉದ್ದಕ್ಕೂ ಭಾರತ ವಿರೋಧಿ ಘೋಷಣೆ, ಹಸೀನಾ ವಿರೋಧಿ ಘೋಷಣೆಗಳೇ ತುಂಬಿದ್ವು. ಆದರೆ ಈತನನ್ನ ಡಿಸೆಂಬರ್ 12ನೇ ತಾರೀಕು ಮಧ್ಯಾಹ್ನ ಅಪರಿಚಿತ ಬಂದೂಕುದಾರಿಗಳು ಟಾರ್ಗೆಟ್ ಮಾಡಿಕೊಂಡಿದ್ರು. ಈತ ಪ್ರಾರ್ಥನೆ ಮಾಡಿ ಆಟೋದಲ್ಲಿ ಹೋಗ್ತಾ ಇದ್ದಾಗ ಮಧ್ಯಾಹ್ನ 2:25ಕ್ಕೆ ಢಾಕಾದ ಪಲ್ಟನ್ ಏರಿಯಾದಲ್ಲಿ ದಾಳಿಯಾಗಿತ್ತು. ಅವ್ರು ಯಾರು, ಅವ್ರ ಹಿಂದೆ ಯಾರಿದ್ರು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಆದರೆ ಸ್ಥಳೀಯ ಮಾಧ್ಯಮಗಳ ರಿಪೋರ್ಟ್ಸ್ ಪ್ರಕಾರ ದಾಳಿಕೋರರು ಹಸೀನಾ ಅವರ ಅವಾಮಿ ಲೀಗ್ ಪಾರ್ಟಿಯ ಫೈಜಲ್ ಕರೀಂ ಮಸೂದ್ ಮತ್ತು ಅಲಂಗೀರ್ ಶೇಖ್ ಅಂತ ಹೇಳಲಾಗ್ತಿದೆ. ಮಸೂದ್ ಬೈಕಲ್ಲಿ ಹಿಂದೆ ಇದ್ಕೊಂಡು ಗುಂಡು ಹಾರಿಸಿದ್ರೆ ಅಲಂಗೀರ್ ಬೈಕ್ ಚಲಾಯಿಸ್ತಾ ಇದ್ದ. ರೋಬೆಲ್ ಅನ್ನೋನು ದಾಳಿಗೂ ಮುನ್ನ ರೋಡ್ ಮೇಲೆ ನಿಗಾ ಇಟ್ಟಿದ್ದ ಅನ್ನೋ ಮಾಹಿತಿ ಇದೆ. ಸೊ ಬಾಂಗ್ಲಾದಲ್ಲೇ ಇದು ಬಾಂಗ್ಲಾದವರು ಮಾಡಿರೋ ಕೆಲಸ ಅಂತ ಇಲ್ಲಿ ತನಕ ಎಸ್ಟಾಬ್ಲಿಷ್ ಆಗಿದೆ. ಆದರೆ ಇದರ ನಂತರ ಭಾರತದ ವಿರುದ್ಧ ಅಲ್ಲಿ ಆರೋಪ ಮಾಡಲಾಗಿತ್ತು. ಬಾಂಗ್ಲಾದ ಯೂನಸ್ ಸರ್ಕಾರ ಉಗ್ರರು ಭಾರತಕ್ಕೆ ತಪ್ಪಿಸ್ಕೊಂಡು ಓಡಿಬಿಟ್ಟಿದ್ದಾರೆ, ಬಾಂಗ್ಲಾ ವಿರೋಧಿ ಕೃತ್ಯಕ್ಕೆ ಆಶ್ರಯ ಕೊಟ್ಟಿದ್ದಾರೆ, ಅವ್ರನ್ನ ಹಿಡ್ಕೊಡಿ ಅಂತ ಹೇಳಿತ್ತು. ಇದಕ್ಕೆ ಭಾರತ ನೇರ ಖಂಡನೆ ವ್ಯಕ್ತಪಡಿಸಿತ್ತು. ಬಾಂಗ್ಲಾ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿ, ನಿಮ್ಮಲ್ಲಿ ಆಗೋ ಘಟನೆಗಳಿಗೆ ನಮ್ಮನ್ನ ದೂರಬೇಡಿ, ಸರಿಯಾಗಿ ಮಾತಾಡಿ, ಬಿಹೇವ್ ಯುವರ್ ಸೆಲ್ಫ್ ಅಂತ ಭಾರತ ಚಾಟಿ ಬೀಸ್ ಕಳಿಸಿತ್ತು. ಹಾಗೆ ಭದ್ರತಾ ಕಾರಣ ಕೊಟ್ಟು 3 ವೀಸಾ ಸೆಂಟರ್ಗಳನ್ನ ಬಂದ್ ಮಾಡಿತ್ತು. ಆಮೇಲೆ ಒಂದನ್ನು ಓಪನ್ ಮಾಡಿತ್ತು ಕೆಲ ಗಂಟೆಗಳ ಮುನ್ನ. ಆ ಮೂಲಕ ಪರೋಕ್ಷವಾಗಿ ಬಾಂಗ್ಲಾದೇಶಿಯರಿಗೆ ಭಾರತ ಬಾಗಿಲು ಮುಚ್ಚೋ ಬೆದರಿಕೆಯನ್ನು ಒಡ್ಡಿತ್ತು. ಇದರ ನಡುವೆ ಐಸಿಯುನಲ್ಲಿದ್ದ ಶರೀಫ್ ಉಸ್ಮಾನ್ ಗುರುವಾರ ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣ ಬಿಟ್ರು. ಇದರ ಪರಿಣಾಮ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗಿದೆ. ಬಾಂಗ್ಲಾದ ಬೀದಿಗಳಲ್ಲಿ ಹಿಂಸಾಚಾರ ಶುರುವಾಗಿದೆ. ಬಾಂಗ್ಲಾ ಸರ್ಕಾರ ರಾಷ್ಟ್ರೀಯ ಶೋಕಾಚರಣೆಗೆ ಕರೆ ಕೊಟ್ಟಿದ್ದು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಶಪಥ ಮಾಡಿದೆ. ಹಾಗೆ ದಾಳಿಯ ಮೊದಲ ದಿನವೇ ಬಾಂಗ್ಲಾದ ಅತಿದೊಡ್ಡ ಪತ್ರಿಕೆಗಳಾದ ಪ್ರಥಮ್ ಅಲೋ ಮತ್ತು ಡೈಲಿ ಸ್ಟಾರ್ ಕಚೇರಿಗಳ ಮೇಲೆ ದಾಳಿ ಮಾಡಲಾಗಿದೆ. ಪರಿಸ್ಥಿತಿ ಕೈಮೀರುತ್ತಿದ್ದ ಹಾಗೆ ಅಲ್ಲಿನ ಸೇನೆ ತುರ್ತು ಮೀಟಿಂಗ್ ಮಾಡಿದೆ. ಇದೇ ಸಭೆಯಲ್ಲಿ ಜುಲೈನಲ್ಲಿ ಹಸೀನಾ ವಿರುದ್ಧ ಪ್ರತಿಭಟನೆ ಮಾಡಿದವರು ಕೂಡ ಇದ್ರು ಅಂತ ಗೊತ್ತಾಗಿದೆ. ಇನ್ನು ಬಾಂಗ್ಲಾದಾದ್ಯಂತ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದ್ದು, ಬೆಳಗಿನ ಜಾವ 1:30ಕ್ಕೆ ಚಟ್ಟೋಗ್ರಾಮ್ನಲ್ಲಿರೋ ಭಾರತೀಯ ಹೈಕಮಿಷನರ್ ಕಚೇರಿ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಭಾರತ ವಿರೋಧಿ ಘೋಷಣೆಗಳನ್ನ ಕೂಗಿ ಒಳನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ. ಬಾಂಗ್ಲಾ ಸೆಕ್ಯೂರಿಟಿ ಗಾರ್ಡ್ಗಳು ಅದನ್ನ ತಡೆದಿದ್ದಾರೆ. ಹೀಗಾಗಿ ಬಾಂಗ್ಲಾದಲ್ಲಿರೋ ಭಾರತದ ರಾಯಭಾರ ಕಚೇರಿ ತುರ್ತು ಅಡ್ವೈಸರಿ ಜಾರಿ ಮಾಡಿದೆ. ಸದ್ಯಕ್ಕೆ ಬಾಂಗ್ಲಾದಲ್ಲಿ ಅಶಾಂತಿ ಮತ್ತು ಪ್ರತಿಭಟನೆ ಜೋರಾಗಿವೆ. ಭಾರತೀಯ ನಾಗರಿಕರು ಮತ್ತು ಭಾರತೀಯ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು. ಭಾರತೀಯರು ಹೊರಗಡೆ ಜಾಸ್ತಿ ಓಡಾಡಬೇಡಿ, ಲೋಕಲ್ ಆಗಿ ತಿರುಗಾಡಬೇಡಿ. ನಿಮಗೆ ಸಹಾಯ ಬೇಕಾಗಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಭಾರತ ಹೇಳಿದೆ. ಢಾಕಾ, ಚಟ್ಟೋಗ್ರಾಮ್ ಹಾಗೆ ರಾಜ್ಶಾಹಿ, ಖುಲ್ನಾ ಕಚೇರಿಗಳಲ್ಲಿ ತುರ್ತು ಸಹಾಯವಾಣಿಗಳನ್ನು ಸ್ಥಾಪಿಸಿದೆ. ಇನ್ನು ಸುತ್ತು ಜಗತ್ತು ರೆಕಾರ್ಡ್ ಆಗೋ ತನಕ ಕೂಡ ಭಾರತ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಥವಾ ರಿಯಾಕ್ಷನ್ ಈ ಘಟನೆಗಳಿಗೆ ಕೊಟ್ಟಿಲ್ಲ. ಆದರೆ ಭಾರತ ಇದನ್ನು ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಿರೋದಂತೂ ಸ್ಪಷ್ಟ. ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತ ವರದಿಯಲ್ಲಿ ನಾವು ನಿಮಗೆ ಮುಂದಿನ ಸಾಧ್ಯತೆಯ ವಿಶ್ಲೇಷಣೆಯ ಡೀಟೇಲ್ ರಿಪೋರ್ಟ್ ಅನ್ನ ಅತಿ ಶೀಘ್ರದಲ್ಲಿ ತರ್ತಾ ಇದ್ದೀವಿ ಸ್ನೇಹಿತರೆ. ಅದು ಪಬ್ಲಿಷ್ ಆದಾಗ ನಿಮ್ಗೆ ನೇರವಾಗಿ ತಲುಪಬೇಕಂದ್ರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಇನ್ನೂ ಯಾರು ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು, ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೂಲಕ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಕೂಡ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ನೋಡೋಕೆ ಶುರು ಮಾಡಬಹುದು. ಇನ್ನೊಂದ್ ಕಡೆ ಭಾರತ ಬಂಗಾಳ ಕೊಲ್ಲಿಯಲ್ಲಿ ನೋ ಟೈಮ್ ಜಾರಿ ಮಾಡಿದೆ. ಡಿಸೆಂಬರ್ 22ರಿಂದ 24ರವರೆಗೆ ಇದು ಜಾರಿಯಲ್ಲಿರುತ್ತೆ. ಭಾರತ ಮಿಸೈಲ್ ಟೆಸ್ಟ್ಗೆ ಅಂತ ಇದನ್ನು ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಈ ಭಾಗದ ವಾಯು ಪ್ರದೇಶದಲ್ಲಿ ಯಾವುದೇ ರೀತಿ ಸಂಚಾರ ನಡೆಸಬಾರದು ಅನ್ನೋ ವಾರ್ನಿಂಗ್ ಇಶ್ಯೂ ಮಾಡಿದೆ. ಸುಮಾರು 3240 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೋ ಟೈಮ್ ಇರುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಆ ಕಡೆ ಪಾಕ್ ಅಫ್ಘಾನ್ ಗಡಿಯಲ್ಲಿ ಮತ್ತೆ ಹೊಡೆದಾಟ ಆಗಿದೆ. ಅಫ್ಘಾನಿಸ್ತಾನದ ಕುನಾರ್ ಪ್ರಾಂತ್ಯದ ಬಾರ್ಡರ್ನಲ್ಲಿ ಪಾಕ್ ಸೇನೆ ಅಫ್ಘಾನ್ ಮೇಲೆ ರಾಕೆಟ್ಗಳ ಮೂಲಕ ದಾಳಿ ಮಾಡಿತ್ತು. ಅದರ ಬೆನ್ನಲ್ಲೇ
ತಾಲಿಬಾನಿಗಳು ಪ್ರತಿದಾಳಿ ಮಾಡಿದ್ದಾರೆ. ಪಾಕ್ ದಾಳಿಗೆ ಅಫ್ಘಾನ್ ಪಡೆಗಳು ತಕ್ಕ ಉತ್ತರವನ್ನು ಕೊಟ್ಟಿವೆ ಅಂತ ಅಫ್ಘಾನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಆದರೆ ದಾಳಿಗಳಲ್ಲಿ ಆದ ಸಾವು ನೋವಿನ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಆದರೆ ತಾಲಿಬಾನ್ ಆರೋಗ್ಯ ಮಂತ್ರಿ ಭಾರತಕ್ಕೆ ಭೇಟಿ ಕೊಟ್ಟಿರೋ ಹೊತ್ತಲ್ಲಿ ಈ ಹೊಡೆದಾಟ ಆಗಿದೆ. ಇತ್ತೀಚೆಗಷ್ಟೇ ಡಿಸೆಂಬರ್ 5ನೇ ತಾರೀಕು ಕೂಡ ಇಬ್ಬರ ನಡುವೆ ದಾಳಿ ಪ್ರತಿದಾಳಿಯಾಗಿತ್ತು. ಅದಕ್ಕೂ ಮುನ್ನ ಕತರ್, ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮದ ಮಾತುಕತೆ ನಡೆದರೂ ಕೂಡ ಅದು ಸಕ್ಸಸ್ ಕಂಡಿರಲಿಲ್ಲ. ಅಫ್ಘಾನ್ ತಾಲಿಬಾನಿಗಳು ಪಾಕ್ನಲ್ಲಿ ಉಗ್ರ ದಾಳಿ ನಡೆಸೋ ಟಿಟಿಪಿಗಳಿಗೆ ತಮ್ಮ ನೆಲದಲ್ಲಿ ಆಶ್ರಯ ಕೊಡ್ತಿದ್ದಾರೆ ಅಂತ ಪಾಕ್ ಗಡಿಯಲ್ಲಿ ದಾಳಿ ಮಾಡ್ತಾ ಇದ್ದ ಹಾಗೇನೆ ಈ ಸಂಘರ್ಷ ಜೋರಾಗ್ತಾ ಇದೆ. ಇನ್ನು ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷದಿಂದ ವ್ಯಾಪಾರ ವಹಿವಾಟು ಕೂಡ ಬಂದಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ಇಲ್ಲಿವರೆಗೂ $4.5 ಬಿಲಿಯನ್ ಮೌಲ್ಯದ ಲಾಸ್ ಆಗಿದೆ ಅಂತ ಪಾಕ್ ಅಫ್ಘಾನ್ ಜಾಯಿಂಟ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ PAJCCI ಮಾಹಿತಿ ಕೊಟ್ಟಿದೆ. ಪಾಕ್ ಅಫ್ಘಾನಿಸ್ತಾನಕ್ಕೆ ಗೋಧಿ, ಅಕ್ಕಿ, ಅಡುಗೆ ಎಣ್ಣೆ, ಹಣ್ಣು, ತರಕಾರಿ, ಟೀಯಿಂದ ಹಿಡಿದು ಔಷಧಿ, ಮನೆ ಕಟ್ಟೋಕೆ ಬೇಕಾದ ಸ್ಟೀಲ್ ಮತ್ತು ಐರನ್ ಪ್ರಾಡಕ್ಟ್ ಸೇರಿ ಹಲವು ವಸ್ತುಗಳನ್ನ ಸಪ್ಲೈ ಮಾಡ್ತಾ ಇತ್ತು. ಅಫ್ಘಾನಿಸ್ತಾನಕ್ಕೆ ವಿದೇಶಗಳಿಂದ ಬರೋ ಆಮದಲ್ಲಿ ಪಾಕ್ ಒಂದೇ 45% ಪಾಲನ್ನ ಹೊಂದಿದೆ. ಪಾಕ್ ಕೂಡ ಯಾವುದೇ ಸಾಗಾಟ ಸಮಸ್ಯೆ ಇಲ್ಲದೆ ಈಸಿಯಾಗಿ ತಗೊಂಡೋಗಿ ಅಲ್ಲಿ ಸುರಿತಾ ಇತ್ತು. ಆದರೆ ಸಂಘರ್ಷದಿಂದಾಗಿ ಕಳೆದ ಅಕ್ಟೋಬರ್ನಲ್ಲಿ ಗಡಿಯಲ್ಲಿ ವ್ಯಾಪಾರ ವಹಿವಾಟು ಬಂದಾಗಿರೋದ್ರಿಂದ ಪಾಕಿಸ್ತಾನಕ್ಕೆ ವ್ಯಾಪಾರದ ಪೆಟ್ಟು ಬಿದ್ದಿದೆ. ಅಫ್ಘಾನಿಸ್ತಾನಕ್ಕೂ ಕೂಡ ಲಾಸ್ ಆಗಿದೆ. ಆದರೆ ಅವರು ಭಾರತ, ಇರಾನ್ ಸೇರಿ ಬೇರೆ ಕಡೆಯಿಂದ ಈಗ ಸಪ್ಲೈ ಚೈನ್ ಅನ್ನು ಮ್ಯಾನೇಜ್ ಮಾಡ್ತಿದ್ದಾರೆ. ಅಮೆರಿಕದಲ್ಲಿ ನ್ಯಾಸ್ಕಾರ್ ಅಂದರೆ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸ್ಟಾಕ್ ಕಾರ್ ಆಟೋ ರೇಸಿಂಗ್ನ ಮಾಜಿ ಡ್ರೈವರ್ ಗ್ರೆಗ್ ಬಿಫಲ್ ಮತ್ತವರ ಫ್ಯಾಮಿಲಿ ಸೇರಿ ಒಟ್ಟು 7 ಜನರು ಪ್ರಯಾಣ ಮಾಡ್ತಾ ಇದ್ದ ಚಿಕ್ಕ ವಿಮಾನ ಪತನ ಆಗಿದೆ. ಎಲ್ಲರೂ ಮೃತಪಟ್ಟಿದ್ದಾರೆ. ನಾರ್ತ್ ಕ್ಯಾರೋಲಿನಾದ ಪ್ರಾದೇಶಿಕ ವಿಮಾನ ನಿಲ್ದಾಣದ ಬಳಿ ಈ ಘಟನೆಯಾಗಿದೆ. ಲ್ಯಾಂಡ್ ಆಗುವಾಗ ದುರಂತ ಉಂಟಾಗಿದೆ. ತನಿಖೆ ನಡೆಸಲಾಗ್ತಾ ಇದೆ. ಅಮೆರಿಕದಲ್ಲಿ ಟಿಕ್ಟಾಕ್ ಸೇಲ್ ಆಗಿದೆ. ಅದರ ಆಸೆಟ್ಸ್ ಅನ್ನ ಅಮೆರಿಕ ಮೂಲದ ಒರಾಕಲ್, ಸಿಲ್ವರ್ ಲೇಕ್ ಮತ್ತು UAEನ ಅಬುದಾಬಿ ಮೂಲದ ಸರ್ಕಾರಿ ಸ್ವಾಮ್ಯದ ಹೂಡಿಕೆ ಕಂಪನಿ MGXಗೆ ಸೇಲ್ ಮಾಡಲಾಗಿದೆ. ಈ ಸಂಬಂಧ ಆಲ್ರೆಡಿ ಚೀನಾದ ಟಿಕ್ಟಾಕ್ ಮಾಲೀಕತ್ವ ಹೊಂದಿರೋ ಬೈಟ್ ಡ್ಯಾನ್ಸ್ ಅಮೆರಿಕ ಸೇರಿದ ಹಾಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಜೊತೆಗೆ ಒಪ್ಪಂದಕ್ಕೆ ಸೈನ್ ಹಾಕಿದೆ. ಒಪ್ಪಂದದಂತೆ ಅಮೆರಿಕದಲ್ಲಿ ಟಿಕ್ಟಾಕ್ ಮೇಲೆ ಬೈಟ್ ಡ್ಯಾನ್ಸ್ 19.9% ಮಾಲೀಕತ್ವವನ್ನು ಉಳಿಸಿಕೊಂಡಿದೆ. ಅಮೆರಿಕ ಮೂಲದ ಒರಾಕಲ್, ಸಿಲ್ವರ್ ಲೇಕ್ ಮತ್ತು ಅಬುದಾಬಿ ಮೂಲದ MGX ತಲಾ 15% ಪಾಲನ್ನ ಹೊಂದಲಿವೆ. ಇನ್ನುಳಿದ 30% ಪಾಲನ್ನ ಬೈಟ್ ಡ್ಯಾನ್ಸ್ ನ ಅಂಗ ಸಂಸ್ಥೆಗಳು ಇಟ್ಕೊಳ್ಳಲಿವೆ. ಈ ಮೂಲಕ ಚೀನಾದ ಟಿಕ್ಟಾಕ್ ಅನ್ನ ಅಮೆರಿಕದಲ್ಲಿ ಈಗ ಬೈಟ್ ಡ್ಯಾನ್ಸ್ ನ ಓನರ್ಶಿಪ್ ಅನ್ನ ಡೈಲ್ಯೂಟ್ ಮಾಡಲಾಗಿದೆ. ಟ್ರಂಪ್ರ ಆಸೆ ಕಡೆಗೂ ಈಡೇರಿದಂತಾಗಿದೆ. ಏನೋ ಚೆನಾಬ್ ನದಿಗೆ ನೀರು ಬಿಡುಗಡೆ ಮಾಡೋ ವಿಚಾರವಾಗಿ ಪಾಕ್ ಭಾರತಕ್ಕೆ ಸ್ಪಷ್ಟೀಕರಣ ಕೊಡಿ ಅಂತ ಮನವಿ ಮಾಡಿದೆ. ಭಾರತದಿಂದ ಹರಿಯೋ ನದಿಗಳ ಏರಿಳಿತದಲ್ಲಿ ಹಠಾತ್ ಬದಲಾವಣೆ ಆಗ್ತಿದೆ. ಇದರಿಂದ ನಮ್ಮ ಪಂಜಾಬ್ ಪ್ರಾಂತ್ಯದ ಗೋಧಿ ಮತ್ತು ಇತರ ಬೆಳೆಗಳಿಗೆ ಸರಿಯಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ. ಬೆಳೆಗಳೆಲ್ಲ ಬತ್ತಿ ಹೋಗ್ತಾ ಇವೆ. ನಮಗೆ ಸಮಸ್ಯೆ ಆಗ್ತಿದೆ. ಈ ಬಗ್ಗೆ ಕರೆಕ್ಟ್ ಆಗಿ ಡೇಟಾ ಕೊಡಿ ಅಂತ ಪಾಕ್ ಭಾರತದ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಭಾರತದವರು ಕೆಲವೊಂದ್ಸಲ ಒಟ್ಟೊಟ್ಟಿಗೆ ಡ್ಯಾಮ್ಗಳಿಂದ ನೀರು ಬಿಡ್ತಾರೆ, ಇನ್ನು ಕೆಲ ಸಲ ಬಿಡದೇ ಇಲ್ಲ, ಒಣಗಿಸ್ತಾರೆ. ಹೈಡ್ರೋ ಪ್ರಾಜೆಕ್ಟ್ಸ್ಗೆಲ್ಲ ಫುಲ್ ನೀರು ಯೂಸ್ ಮಾಡಿಕೊಂಡು ತಮಗೆ ಇಷ್ಟ ಬರುವಷ್ಟು ನೀರನ್ನು ಮಾತ್ರ ಬಿಡ್ತಾ ಇದ್ದಾರೆ. ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಪಂಜಾಬ್ ನೀರಾವರಿ ಇಲಾಖೆ ಅಧಿಕಾರಿಗಳು ಆರೋಪ ಮಾಡಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ನಡೆದ ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಪಾಕ್ ಜೊತೆಗಿನ 1960ರ ಸಿಂಧೂ ನದಿ ಜಲ ಒಪ್ಪಂದವನ್ನ ಭಾರತ ಸಸ್ಪೆಂಡ್ ಮಾಡಿದ ಬೆನ್ನಲ್ಲೇ ಈ ಎಲ್ಲಾ ಬೆಳವಣಿಗೆಗಳಾಗ್ತಾ ಇದಾವೆ. ಏನೋ ಚೈನಾ ಅಮೆರಿಕ ಸಂಬಂಧದಲ್ಲಿ ದೊಡ್ಡ ಬಿರುಕು ಮೂಡೋ ಬೆಳವಣಿಗೆಯಾಗಿದೆ. ಏಕಾಏಕಿ ತೈವಾನ್ಗೆ $11.1 ಬಿಲಿಯನ್ ಮೌಲ್ಯದ ಆಯುಧ ಮಾರೋಕೆ ಅಮೆರಿಕ ಒಪ್ಪಿಗೆ ಕೊಟ್ಟಿದೆ. ಈ ಮೂಲಕ ತೈವಾನ್ ಹುಟ್ಟಿದಾಗಿನಿಂದ ಇದೇ ಮೊದಲ ಬಾರಿಗೆ ಇಷ್ಟು ಹೆವಿ ಶಸ್ತ್ರಾಸ್ತ್ರವನ್ನ ತೈವಾನ್ಗೆ ಕಳಿಸ್ತಾ ಇದೆ ಅಮೆರಿಕ. ಇದರ ಬೆನ್ನಲ್ಲೇ ಚೀನಾ ಅಮೆರಿಕ ವಿರುದ್ಧ ಕಿಡಿಕಾರಿದೆ. ಅಮೆರಿಕ ಒನ್ ಚೈನಾ ತತ್ವವನ್ನ ಉಲ್ಲಂಘನೆ ಮಾಡ್ತಾ ಇದೆ. ಶಸ್ತ್ರಾಸ್ತ್ರ ಮಾರಾಟದ ಮೂಲಕ ತೈವಾನ್ ಸ್ವಾತಂತ್ರ್ಯಕ್ಕೆ ಹೆಲ್ಪ್ ಮಾಡ್ತಿದ್ದೀವಿ ಅಂತ ಅಮೆರಿಕ ಅಂದುಕೊಳ್ಳಬಹುದು. ಆದರೆ ಹೀಗೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅಮೆರಿಕ ತನಗ್ ತಾನೇ ಲಾಸ್ ಮಾಡ್ಕೊಳ್ತಾ ಇದೆ. ಚೀನಾವನ್ನ ಕಟ್ಟಹಾಕೋಕೆ ತೈವಾನನ್ನ ಬಳಸೋ ಯಾವುದೇ ಪ್ರಯತ್ನ ಸಕ್ಸಸ್ ಕಾಣಲ್ಲ ಅಂತ ಚೀನಾ ವಿದೇಶಾಂಗ ವ್ಯವಹಾರಗಳ ಇಲಾಖೆ ವಕ್ತಾರ ಗುವೋ ಜಿಯಾಕುನ್ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ರಷ್ಯಾ ವಿರುದ್ಧ ಸಂಘರ್ಷದಲ್ಲಿ ನಿರತರಾಗಿರೋ ಯುಕ್ರೇನ್ಗೆ ಅದರ ಯುರೋಪಿಯನ್ ಮಿತ್ರ ಪಡೆಗಳು $105 ಬಿಲಿಯನ್ ಸಾಲ ಕೊಡೋಕೆ ಒಪ್ಪಿಗೆ ಕೊಟ್ಟಿವೆ. ಆದರೆ ರಷ್ಯಾದ ಆಸೆಟ್ ಗಳನ್ನ ಬಳಸಿಕೊಳ್ಳದೆ ಈ ಸಾಲ ಕೊಡಲಾಗ್ತಿದೆ. ಮುಂದಿನ 2 ವರ್ಷಗಳ ಕಾಲ ಯುಕ್ರೇನ್ ತನ್ನ ಆರ್ಥಿಕ ಹಾಗೂ ಮಿಲಿಟರಿ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳೋಕೆ ಯಾವುದೇ ಬಡ್ಡಿ ಇಲ್ಲದೆ ಈ ಸಾಲ ಕೊಡಲಾಗ್ತಿದೆ ಅಂತ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಹೇಳಿದ್ದಾರೆ. ಈ ಮೂಲಕ ಅಮೆರಿಕ ಬಿಟ್ಟರು ಕೂಡ ನಾವು ನಿಮ್ಮನ್ನ ಕೈ ಬಿಡಲ್ಲ ಅನ್ನೋ ಸಂದೇಶವನ್ನ ಯುರೋಪ್ ರವಾನೆ ಮಾಡಿದೆ. ಪುಟಿನ್ಗೆ ಸೆಡ್ಡು ಹೊಡಿತಾ ಇದ್ದಾರೆ ಯುರೋಪ್ನವರು. ಇನ್ನು ಪಾಕ್ ಗೆಳೆಯ ಟರ್ಕಿ ಕೂಡ ದೊಡ್ಡ ನಿರ್ಧಾರಕ್ಕೆ ಮುಂದಾಗಿದೆ. ರಷ್ಯಾದಿಂದ ಈ ಹಿಂದೆ ಪಡ್ಕೊಂಡಿದ್ದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ವಾಪಸ್ ಮಾಡೋಕೆ ಮುಂದಾಗಿದೆ. ಹೀಗಂತ ಅಮೆರಿಕದ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಕಳೆದ ವಾರ ತುರ್ಕ್ಮೆನಿಸ್ತಾನ್ನಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ತುರ್ಕಿಯೇ ಅಧ್ಯಕ್ಷ ರೆಸಿಪ್ ತಯ್ಯಿಪ್ ಎರ್ಡೋಆನ್ ನಡುವೆ ಮಾತುಕತೆ ನಡೆದಿತ್ತು. ಆ ವೇಳೆ ರಷ್ಯಾಗೆ S-400 ಸಿಸ್ಟಮ್ಸ್ ಅನ್ನ
ರಿಟರ್ನ್ ಮಾಡೋ ಬಗ್ಗೆ ಎರ್ಡೋಆನ್ ಪುಟಿನ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇದಾವೆ. ಕಳೆದ ಸೆಪ್ಟೆಂಬರ್ನಲ್ಲಷ್ಟೇ ಟ್ರಂಪ್ ಜೊತೆ ಎರ್ಡೋಆನ್ ವೈಟ್ ಹೌಸ್ ನಲ್ಲಿ ಮೀಟಿಂಗ್ ಮಾಡಿದ ವೇಳೆ ಈ ಟರ್ಕಿ ಅಮೆರಿಕದ F-35 ಅನ್ನ ಖರೀದಿ ಬಗ್ಗೆ ಆಸಕ್ತಿ ತೋರಿಸಿತ್ತು. ಈ ವರ್ಷ ಆರಂಭದಲ್ಲಿ ಟರ್ಕಿಗೆ ಅಮೆರಿಕ ರಾಯಭಾರಿಯಾಗಿರೋ ಟಾಮ್ ಬರಾಕ್ ಕೂಡ S-400 ಸಿಸ್ಟಮ್ ಅನ್ನ ರಷ್ಯಾಗೆ ರಿಟರ್ನ್ ಮಾಡೋಕೆ ಟರ್ಕಿ ಮನಸ್ಸು ಮಾಡ್ತಾ ಇದೆ. ಮುಂದಿನ 4-6 ತಿಂಗಳುಗಳಲ್ಲಿ ಈ ಸಮಸ್ಯೆ ಬಗೆಹರಿಬಹುದು ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಈ ರಿಪೋರ್ಟ್ ಹೊರಬಿದ್ದಿದೆ. ಟರ್ಕಿ 2017ರಲ್ಲಿ $2.5 ಬಿಲಿಯನ್ ಮೊತ್ತದ S-400 ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ ಒಪ್ಪಂದ ಮಾಡಿಕೊಂಡಿತ್ತು. 2016ನೇ ಇಸ್ವಿನಲ್ಲಿ ಅಮೆರಿಕದಲ್ಲಿ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಟರ್ಕಿಯಲ್ಲಿ ಎರ್ಡೋಆನ್ ಸರ್ಕಾರದ ವಿರುದ್ಧ ದೊಡ್ಡ ದಂಗೆ ಆಗಿತ್ತು. ಇದರ ಹಿಂದೆ ಅಮೆರಿಕದ ಕೈವಾಡ ಇದೆ ಅನ್ನೋ ಒಂದು ಸಿಟ್ಟಲ್ಲಿ, ಆ ರೀತಿ ಒಂದು ಮನಸ್ತಾಪದಲ್ಲಿ ಟರ್ಕಿ ರಷ್ಯಾಗೆ ಹತ್ರ ಆಯ್ತು. ಅವಾಗ ನ್ಯಾಟೋ ಕಂಟ್ರಿ ಆಗಿದ್ರು ಕೂಡ. ನ್ಯಾಟೋದಲ್ಲಿ ಇದ್ದಾಗ ಹಂಗೆಲ್ಲ ಮಾಡಂಗಿಲ್ಲ, ರಷ್ಯನ್ ಆಯುಧ ಎಲ್ಲ ಖರೀದಿ ಮಾಡಂಗಿಲ್ಲ, ಅದಂತರ ಅಘೋಷಿತ ಅದು. ಹಂಗಿದ್ರು ಕೂಡ ಇವರು ರಷ್ಯಾದ ಏರ್ ಡಿಫೆನ್ಸ್ ಅನ್ನ ಖರೀದಿ ಮಾಡೋಕೆ ಮುಂದಾದ್ರು. ಅಮೆರಿಕಾಗೆ ಇಷ್ಟ ಆಗ್ಲಿಲ್ಲ ಅದು. ನಮ್ದು ಥಾಡ್ ಇದೆ, ನೀವು ಥಾಡ್ ತಗೊಳ್ಳಿ, S-400 ಬೇಡ, ನೀವು ಹಿಂಗ್ ಮಾಡಿದ್ರೆ F-35 ನಿಮಗೆ ಕೊಡಲ್ಲ ಅಂತ ಅಮೆರಿಕ ವಾರ್ನಿಂಗ್ ಕೊಟ್ಟಿತ್ತು. ಅಮೆರಿಕದ F-ಸೀರೀಸ್ ಯುದ್ಧ ವಿಮಾನಗಳನ್ನ ಟರ್ಕಿಯಲ್ಲೇ ಜಾಯಿಂಟ್ ಪ್ರೊಡಕ್ಷನ್ ಮಾಡೋ ಸ್ಕೀಮ್ ನಿಂದಲೂ ಕೂಡ ಅಮೆರಿಕ ಹಿಂದೆ ಸರಿದು ಬೆದರಿಕೆಯನ್ನು ಒಡ್ಡಿತ್ತು. ಯಾಕಂದ್ರೆ ಅವರಿಗೆ ಭಯ ಇತ್ತು, ಈ S-400 ಇಟ್ಕೊಂಡು ಅಮೆರಿಕದ ಯುದ್ಧ ವಿಮಾನಗಳನ್ನೇ ಹಾರಿಸಿ ನೀವು ಅದನ್ನ ಹೊಡೆಯೋ ಟೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಅನುಮಾನ ಅಮೆರಿಕಾಗಿತ್ತು. ಬೈಡೆನ್ ಅವಧಿಯಲ್ಲಿ ಇದೆಲ್ಲ ಮಿತಿ ಮೀರಿ ರಷ್ಯಾ ಟರ್ಕಿ ಫುಲ್ ಕ್ಲೋಸ್ ಆಗಿ ಬ್ರಿಕ್ಸ್ಗೆ ಸೇರೋಕ್ಕೂ ಟರ್ಕಿ ಪ್ಲಾನ್ ಹಾಕಿತ್ತು. ಆದ್ರೆ ಈಗ ಟ್ರಂಪ್ ಎರ್ಡೋಆನ್ ಸಂಬಂಧ ಚೆನ್ನಾಗಿದೆ, ಹೀಗಾಗಿ S-400 ಡಿಫೆನ್ಸ್ ಸಿಸ್ಟಮ್ ಅನ್ನ ವಾಪಸ್ ಕೊಡೋಕೆ ನೋಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡೋಕೆ ಟರ್ಕಿ ಅಧ್ಯಕ್ಷರ ಕಚೇರಿ ನಿರಾಕರಿಸಿದೆ. ಏನೋ ಕಳೆದ ವಾರ ಅಮೆರಿಕದ ಬ್ರೌನ್ ಯೂನಿವರ್ಸಿಟಿಯಲ್ಲಿ ಗುಂಡಿನ ದಾಳಿ ನಡೆಸಿದ್ದ ಶಂಕಿತ ಶವವಾಗಿ ಪತ್ತೆಯಾಗಿದ್ದಾನೆ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ. ದಾಳಿ ನಡೆದ ನಂತರ ಈತನ ಬಗ್ಗೆ ಹುಡುಕಾಟ ನಡೆಸ್ತಾ ಇದ್ದಾಗ ನ್ಯೂ ಹ್ಯಾಂಪ್ಶೈರ್ನ ಸೆಲೆಮ್ ಅನ್ನೋ ಕಡೆ ಗೋಡೌನ್ನಲ್ಲಿ ಈತನ ದೇಹ ಸಿಕ್ಕಿದೆ. 48 ವರ್ಷದ ಪೋರ್ಚುಗಲ್ ನಿವಾಸಿ ಕ್ಲಾಡಿಯೋ ನ್ಯಾವ್ಸ್ ವ್ಯಾಲೆಂಟಿ ಅಂತ ಗುರುತಿಸಲಾಗಿದೆ. 25 ವರ್ಷಗಳ ಹಿಂದೆ ಈತ ಅಮೆರಿಕಕ್ಕೆ ಬಂದಿದ್ದ. ಇದೇ ಬ್ರೌನ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ. ಈತ ತನ್ನನ್ನು ತಾನು ಮುಗಿಸ್ಕೊಂಡಿರಬಹುದು ಅಂತ ಈಗ ಚರ್ಚೆ ಆಗ್ತಿದೆ ಅಲ್ಲಿ. ಕಳೆದ ವಾರ ಬ್ರೌನ್ ಯೂನಿವರ್ಸಿಟಿಯಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ಇಬ್ರು ವಿದ್ಯಾರ್ಥಿಗಳು ಪ್ರಾಣವನ್ನ ಕಳ್ಕೊಂಡಿದ್ರು. ಅದರ ಬಳಿಕ ಈ ಘಟನೆಯಾಗಿದೆ. ಏನೋ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗಳು ಕಂಟಿನ್ಯೂ ಆಗಿವೆ. ದಕ್ಷಿಣ ಲೆಬನಾನ್ ಮತ್ತು ಸಿರಿಯಾ ಗಡಿ ಭಾಗಗಳಲ್ಲಿ ಹೊಸ ದಾಳಿಗಳು ನಡೆದಿವೆ. ಹೆಜ್ಬುಲ್ಲಾದ ತರಬೇತಿ ಶಿಬಿರಗಳು ಮತ್ತು ಆಯುಧ ಸಂಗ್ರಹಾಗಾರಗಳ ಮೇಲೆ ಸ್ಫೋಟಕ ಹಾಕಿದೀವಿ ಅಂತ ಇಸ್ರೇಲ್ ಹೇಳಿದೆ. ಕದನ ವಿರಾಮ ಘೋಷಣೆ ಆದಾಗಿನಿಂದ ಅಂದ್ರೆ ಕಳೆದ 1 ವರ್ಷದಲ್ಲಿ ಇಸ್ರೇಲ್ 1800ಕ್ಕೂ ಅಧಿಕ ಬಾರಿ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಇದರಲ್ಲಿ ಈವರೆಗೆ ಒಟ್ಟು 127 ನಾಗರಿಕರು ಮೃತಪಟ್ಟಿದ್ದಾರೆ. ಲೆಬನಾನ್ ಸಂಸತ್ನ ಸ್ಪೀಕರ್ ನಬಿ ಬೆರಿ ದಾಳಿಯನ್ನ ಕಟುವಾಗಿ ಟೀಕಿಸಿದ್ದಾರೆ. ಆದ್ರೆ ಇಸ್ರೇಲ್ ಇದನ್ನ ಸಮರ್ಥನೆ ಮಾಡಿಕೊಂಡಿದೆ. ಹೆಜ್ಬುಲ್ಲಾ ತನ್ನ ಶಸ್ತ್ರಾಸ್ತ್ರಗಳನ್ನ ಗಡಿಯಿಂದ ವಾಪಸ್ ತಗೊಂಡು ಹೋಗದೇ ಇದ್ರೆ ಮತ್ತೆ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ನಿಮಗೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ನೀವು ಕೂಡ ಸೇರಬಹುದು. ಆಮೇಲೆ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ, ವ್ಯಾಲ್ಯೂಯಬಲ್ ಕಾಂಟೆಂಟ್ ಅನ್ನ ನೀವು ಕೂಡ ನೋಡೋಕೆ ಶುರು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.